ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದಿನ ವಿಡಿಯೋದಲ್ಲಿ ನಾವು ಭಗವತ್ಪಾದ ಶ್ರೀ ಶಂಕರಾಚಾರ್ಯರಿಂದ ವಿರಚಿತವಾದ ಲಘು ವಾಕ್ಯವೃತ್ತಿ ಅನ್ನುವ ಒಂದು ಪ್ರಕರಣ ಗ್ರಂಥದ ಬಗ್ಗೆ ವಿಚಾರ ಮಾಡೋಣ. ಇಲ್ಲಿ ಮುಖ್ಯವಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನುವ ವೇದಾಂತ ವಾಕ್ಯದ ವಿವರಣೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಅಹಂ ಬ್ರಹ್ಮಾಸ್ಮಿ ನಮ್ಗೊತ್ತಿದೆ, 4 ಮುಖ್ಯವಾಗಿ ವೇದಾಂತ ಮಹಾವಾಕ್ಯಗಳು ಇವೆ. ಇದನ್ನು ನಾವು ವಾಕ್ಯವೃತ್ತಿ ಅಂತಲೂ ಕರೀತೇವೆ. ಅದರಲ್ಲಿ ಈ ಲಘು ವಾಕ್ಯವೃತ್ತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು, ಅದರ ಅರ್ಥ ಏನು ಅಂತ ಇಲ್ಲಿ ಸ್ಪಷ್ಟವಾಗಿ ಭಗವತ್ಪಾದ ಶಂಕರರು ಹೇಳ್ತಾರೆ. ಈಗ ಮೊದಲನೇದಾಗಿ ಇದರಲ್ಲಿ ಒಟ್ಟು 18 ಶ್ಲೋಕಗಳಿವೆ. ಇದರಲ್ಲಿ ಮೊದಲನೇದಾಗಿ ಇದನ್ನು ಪಾರಾಯಣ ಮಾಡೋಣ, ಆಮೇಲೆ ಇದರ ಅರ್ಥ ಏನು ಅನ್ನೋದನ್ನು ನೋಡೋಣ. ನೋಡಿ, ಮೊದಲನೇ ಶ್ಲೋಕ ಹೀಗೆ ಬರುತ್ತೆ: ಸ್ಥೂಲೋ ಮಾಂಸಮಯೋ ದೇಹ ಸೂಕ್ಷ್ಮ ಸ್ವಾದ್ವಾಸನಾಮಯ ಜ್ಞಾನ ಕರ್ಮೇಂದ್ರಿಯೈಃ ಸಾರ್ಧಂ ಧೀ ಪ್ರಾಣೌ ತಚ್ಚರೀರಗೌ ಅಜ್ಞಾನಂ ಕಾರಣಂ ಸಾಕ್ಷಿ ಬೋಧಸ್ತೇಷಾಂ ವಿಭಾಸಕಃ ಬೋಧಾಭಾಸೋ ಬುದ್ಧಿಗತಃ ಕರ್ತಾ ಸ್ಯಾತ್ ಪುಣ್ಯಪಾಪಯೋಃ ಸ ಏವ ಸಂಸರೇತ್ ಕರ್ಮ ವಶಾಲ್ಲೋಕದ್ವಯೇ ಸದಾ ಬೋಧಾಭಾಸಾಚ್ಛುದ್ಧಬೋಧಂ ವಿವಿಚ್ಛಾದತಿ ಯತ್ನತಃ ಜಾಗರಸ್ವಪ್ನಯೋರೇವ ಬೋಧಾಭಾಸ ವಿಡಂಬನಾ ಸುಪ್ತೌ ತು ತಲ್ಲಯೇ ಶುದ್ಧ ಬೋಧೋ ಜಾಡ್ಯಂ ಪ್ರಕಾಶಯೇತ್ ಜಾಗರೇಪಿ ಧಿಯಸ್ತೂಷ್ಣಿಂ ಭಾವಃ ಶುದ್ಧೇನ ಭಾಸ್ಯತೆ ಧೀ ವ್ಯಾಪಾರಾಶ್ಚ ತದ್ಭಾಸ್ಯಾ ಚಿದಾಭಾಸೇನ ಸಂಯುತಾಃ ವಹ್ನಿ ತಪ್ತಂ ಜಲಂ ತಾಪ ಯುಕ್ತಂ ದೇಹಸ್ಯ ತಾಪಕಂ ಚಿದ್ಭಾಸ್ಯಾಧಿ ತದಾ ಭಾಸಾ ಯುಕ್ತಾನ್ಯಂ ಭಾಸಯೇತ್ ಪಥಾ ರೂಪಾದೌ ಗುಣದೋಷಾದಿ ವಿಕಲ್ಪಾ ಬುದ್ಧಿಗಾಃ ಕ್ರಿಯಾಃ ತಾಃ ಕ್ರಿಯಾ ವಿಷಯೈ ಸಾರ್ಥಂ ಭಾಸಯಂತಿ ಚಿತಿರ್ಮತಾ ರೂಪಾಶ್ಚ ಗುಣದೋಷಾಭ್ಯಾಂ ವಿವಿಕ್ತಾ ಕೇವಲಾ ಚಿತಿಃ ಸೈವಾನುವರ್ತತೆ ರೂಪ ರಸಾದೀನಾಂ ವಿಕಲ್ಪನೆ ಕ್ಷಣೇ ಕ್ಷಣೇನ್ಯಥಾ ಭೂತ ಧೀ ವಿಕಲ್ಪಾಶ್ಚಿತಿರ್ನತು ಮುಕ್ತಾಸು ಸೂತ್ರಮದ್ಬುದ್ಧಿ ವಿಕಲ್ಪೇಷು ಚಿತಿಸ್ಥಿತಾ ಮುಕ್ತಾಭಿರಾವೃತಂ ಸೂತ್ರಂ ಮುಕ್ತಯೋರ್ಮಧ್ಯ ಇಷ್ಯತೆ ತಥಾ ವೃತಾ ವಿಕಲೆ ಜೈಶ್ಚಿತ್ ಸ್ಪಷ್ಟಾ ಮಧ್ಯೆ ವಿಕಲ್ಪಯೋಃ ನಷ್ಟೇ ಪೂರ್ವವಿಕಲ್ಪೇ ತು ಯಾವದನ್ಯಸ್ಯ ನೋದಯಃ ನಿರ್ವಿಕಲ್ಪಕ ಚೈತನ್ಯಂ ಸ್ಪಷ್ಟಂ ತಾವದ್ವಿಭಾಸತೆ ಏಕದ್ವಿತ್ರಿಕ್ಷಣೇನೈವಂ ವಿಕಲ್ಪಸ್ಯ ನಿರೋಧನಂ ಕ್ರಮೇಣಾಭ್ಯಸ್ಯತಾಂ ಯತ್ನಾತ್ ಬ್ರಹ್ಮಾನುಭವಕಾಂಕ್ಷಿಭಿಃ ಸವಿಕಲ್ಪಕಜೀವೋಯಂ ಬ್ರಹ್ಮ ಸಾ ನಿರ್ವಿಕಲ್ಪಕಂ ಅಹಂ ಬ್ರಹ್ಮೇತಿ ವಾಕ್ಯೇನ ಸೋಯಮರ್ಥೋಭಿಧೀಯತೆ ಸವಿಕಲ್ಪಕಚಿದ್ಯೋಹಂ ಬ್ರಹ್ಮೈಕಂ ನಿರ್ವಿಕಲ್ಪಕಂ ಸ್ವತಃ ಸಿದ್ಧ ವಿಕಲ್ಪಾಸ್ತೆ ನಿರೋಧವ್ಯ ಪ್ರಯತ್ನತಃ
ಶಕ್ಯಃ ಸರ್ವನಿರೋಧಶ್ಚೇತ್ ಸಮಾಧಿರ್ಜ್ಞಾನಿನಾಂ ಪ್ರಿಯಃ ತದಶಕ್ತೌ ಕ್ಷಣಂ ರುದ್ಧ್ವಾ ಶ್ರದ್ಧೇಯ ಬ್ರಹ್ಮತಾತ್ಮನಃ ಶ್ರದ್ಧಾಳುರ್ಬ್ರಹ್ಮಾತ್ಮಾ ಸ್ವಸ್ಯ ಚಿಂತಯೇದ್ ಬುದ್ಧಿವೃತ್ತಿಭಿಃ ಶ್ರದ್ಧಾಳುರ್ಬ್ರಹ್ಮಾತ್ಮತಾಂ ಸ್ವಸ್ಯ ಚಿಂತಯೇದ್ ಬುದ್ಧಿವೃತ್ತಿಭಿಃ ವಾಕ್ಯವೃತ್ತ್ಯಾ ಯಥಾಶಕ್ತಿ ಜ್ಞಾತ್ವಾ ಯಭ್ಯಸ್ಯತಾಂ ಸದಾ ತಚ್ಚಿಂತನಂ ತತ್ಕಥನಂ ತತ್ಪರಸ್ಪರಬೋಧನಂ ಏಕದೇಕಪರತ್ವಂ ಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಃ ತಚ್ಚಿಂತನಂ ತತ್ಕಥನಂ ತತ್ಪರಸ್ಪರಬೋಧನಂ ಏತದೇಕಪರತ್ವಂ ಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಃ ದೇಹಾತ್ಮಧೀವತ್ ಬ್ರಹ್ಮಾತ್ಮ ಧೀರ್ಧಾಢ್ಯೇ ಕೃತಕೃತ್ಯತ ಯದಾ ತದಾಯಂ ಮ್ರಿಯತಾಂ ಮುಕ್ತೋऽಸೌ ನಾತ್ರ ಸಂಶಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಈ ಲಘು ವಾಕ್ಯವೃತ್ತಿ ಅನ್ನುವುದು ಶಂಕರಾಚಾರ್ಯರ ಪ್ರಕರಣ ಗ್ರಂಥವಾಗಿದೆ. ಅಹಂ ಬ್ರಹ್ಮಾಸ್ಮಿ ಎಂಬ ಸಂದೇಶವನ್ನು ಇದು ಕೊಡುತ್ತದೆ. ಜೀವಾತ್ಮನಾದ ನಾನೇ ಪರಬ್ರಹ್ಮ ಸ್ವರೂಪಿಯಾಗಿದ್ದೇನೆ ಎಂದು ಇಲ್ಲಿ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಶಿಷ್ಯನು ಬ್ರಹ್ಮ ಎಂದರೇನು ಎನ್ನುವ ಪ್ರಶ್ನೆಗೆ ಗುರುಗಳು ಪ್ರಜ್ಞಾನಂ ಬ್ರಹ್ಮ ಎಂದು ಹೇಳುತ್ತಾರೆ. ಆ ಬ್ರಹ್ಮ ಎಲ್ಲಿದೆ ಎಂದು ಶಿಷ್ಯನು ಕೇಳಿದಾಗ ತತ್ ತ್ವಮ್ಮಸಿ, ಆ ಪರಬ್ರಹ್ಮವು ನೀನೇ ಆಗಿದ್ದೀಯಾ ಎಂದು ಗುರುಗಳು ಹೇಳುತ್ತಾರೆ. ಶಿಷ್ಯನು ವಿವೇಕ, ವೈರಾಗ್ಯ, ಶಮನವಾದಿ ಷಟ್ ಸಂಪತ್ತುಗಳು ಅಂದ್ರೆ ಈ ಸಾಧನೆಯನ್ನ ಮುಗಿಸಿದ ನಂತರ ಅವನಿಗೆ ತನ್ನಿಂದಾನೇ ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮವು ಎಂದು ತಿಳಿದು ಬರುತ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಇಲ್ಲಿ ಶಿಷ್ಯನು ಹೇಳುತ್ತಾನೆ, ಹಾಗಾದ್ರೆ ನಾನು ಏನು ಮಾಡಬೇಕು? 4ನೇ ಪ್ರಶ್ನೆ. ಅಂದ್ರೆ ಮೊದಲನೇ ಪ್ರಶ್ನೆಯಲ್ಲಿ ಮೊದಲು ಪ್ರಜ್ಞಾನಂ ಬ್ರಹ್ಮ ಎಂದು ಗುರುಗಳು ಹೇಳುತ್ತಾರೆ. ಅದು ಯಾರು ಅಂತ ಕೇಳುವಾಗ ತತ್ ತ್ವಮ್ಮಸಿ, ಅದು ನೀನೇ ಆಗಿದ್ಯಾ ಎಂದು ಗುರುಗಳು ಹೇಳುತ್ತಾರೆ. ಸಾಧನೆಯ ನಂತರ ಶಿಷ್ಯನ ಅರಿವಿಗೆ ಅಂದ್ರೆ ಪ್ರತ್ಯಕ್ಷ ಜ್ಞಾನಕ್ಕೆ, ಇಲ್ಲಿ ಪ್ರತ್ಯಕ್ಷ ಅನ್ನೋದು ಅಂದ್ರೆ ಕಣ್ಣಿಗೆ ಕಾಣಿಸತ್ತೆ ಅಂತಲ್ಲ, ಅನುಭವಜನ್ಯವಾದ ಜ್ಞಾನಕ್ಕೆ ಶಿಷ್ಯನಿಗೆ ಗೊತ್ತಾಗುತ್ತದೆ ಅಹಂ ಬ್ರಹ್ಮಾಸ್ಮಿ, ಹೌದು ಗುರುಗಳು ಹೇಳಿದ್ದು ನಿಜ, ನಾನೇ ಪರಬ್ರಹ್ಮವು ಎಂದು ಗೊತ್ತಾಗುತ್ತದೆ. ಈಗ ಹಾಗೆ ಗೊತ್ತಾದ ನಂತರ ನಾನು ಏನು ಮಾಡಬೇಕು ಎಂದು ಗುರುಗಳಲ್ಲಿ ಶಿಷ್ಯನು ಪ್ರಶ್ನೆ ಮಾಡುತ್ತಾನೆ. ಅಯಮಾತ್ಮ ಬ್ರಹ್ಮ ಎಂದು ಯಾವಾಗಲೂ ಸ್ಮರಿಸುತ್ತಾ ಇರಬೇಕು, ಅಂದರೆ ಚಿಂತಿಸುತ್ತಾ ಇರಬೇಕು, ಆ ಚಿಂತನೆಯಲ್ಲಿ ತೊಡಗಬೇಕು, ಹೀಗೆ ಅನುಸಂಧಾನ ಮಾಡುತ್ತಾ ಇರಬೇಕು ಎಂದು ಗುರುಗಳು ಶಿಷ್ಯನಿಗೆ ಹೇಳುತ್ತಾರೆ. ನೋಡಿ, ಈ 4 ಮಹಾವಾಕ್ಯಗಳು ಇವೆ. ಇದರಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಮಹಾವಾಕ್ಯದ ದೀರ್ಘವಾದ ಚರ್ಚೆ ಈ ಪ್ರಕರಣದಲ್ಲಿ ನಡೆಯುತ್ತದೆ. ಹಾಗಂದ್ರೆ ಮೊದಲನೇದಾಗಿ ಮಹಾವಾಕ್ಯ ಅಂದ್ರೆ ಏನು, ಹಾಗಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಮಹಾವಾಕ್ಯವೆಂದರೆ
ಜೀವ ಬ್ರಹ್ಮೈಕ ಬೋಧಕಂ ವಾಕ್ಯಂ. ಜೀವ ಬ್ರಹ್ಮೈಕ ಬೋಧಕಂ ವಾಕ್ಯಂ. ಜೀವ ಮತ್ತು ಬ್ರಹ್ಮದ ಬಗ್ಗೆ ತಿಳಿಸುವ ವಾಕ್ಯವನ್ನು ಮಹಾವಾಕ್ಯ ಎಂದು ಕರೆಯುತ್ತಾರೆ. ಕೊನೆಗೆ ಜೀವ ಬ್ರಹ್ಮದ ಏಕತೆಯನ್ನು ಬೋಧಿಸುವ ವಾಕ್ಯಗಳೇ ಮಹಾವಾಕ್ಯಗಳು. ಜೀವ ಮತ್ತು ಪರಬ್ರಹ್ಮ ಇದರ ಬೋಧನೆ ಮತ್ತು ಇವೆರಡು ಒಂದೇ ಎಂದು ಪಾರಮಾರ್ಥಿಕವಾಗಿ ತಿಳಿಸುವ ವಾಕ್ಯಗಳೇ ಮಹಾವಾಕ್ಯಗಳು. ನೀವು ವೇದವನ್ನು ಓದಿದಾಗ, ಉಪನಿಷತ್ತುಗಳಲ್ಲಿ ಓದಿದಾಗ ಬೇಕಾದಷ್ಟು ಮಹಾವಾಕ್ಯಗಳು ನಮಗೆ ಕಂಡುಬರುತ್ತವೆ. ಎಲ್ಲ ಉಪನಿಷತ್ತುಗಳಲ್ಲೂ ಮಹಾವಾಕ್ಯಗಳು ಇವೆ. ಆದರೂ 4 ಮುಖ್ಯವಾದ ಮಹಾವಾಕ್ಯಗಳು ಯಾವುದೆಂದರೆ, ಒಂದು ಪ್ರಜ್ಞಾನಂ ಬ್ರಹ್ಮ, ಇನ್ನೊಂದು ತತ್ ತ್ವಮಸಿ, ಇದನ್ನು ತತ್ವಮಸಿ ಅಂತಲೂ ಕರೀತಾರೆ, ಅಹಂ ಬ್ರಹ್ಮಾಸ್ಮಿ ಮತ್ತು ಅಯಮಾತ್ಮ ಬ್ರಹ್ಮ ಎನ್ನುವುದೇ ಈ 4 ಮಹಾವಾಕ್ಯಗಳು. ಈ ಲಘು ವಾಕ್ಯ ವೃತ್ತಿಯಲ್ಲಿ ಒಟ್ಟು 18 ಶ್ಲೋಕಗಳಿವೆ ಅಂತ ನಾನು ನಿಮ್ಗೆ ಹೇಳಿದೆ. ಅದರಲ್ಲಿ ನೋಡಿ, ಮೊದಲನೇ ಶ್ಲೋಕದಲ್ಲಿ ಏನು ಕಂಡು ಬರುತ್ತದೆ? ಸ್ಥೂಲ ಮಾಂಸಮಯೋ ದೇಹ. ಈ ಸ್ಥೂಲ ಶರೀರವು ಅಂದ್ರೆ, ಈಗ ನಿಮ್ಗೆ ನನ್ನ ಸ್ಥೂಲ ಶರೀರ ಕಾಣಿಸ್ತಾ ಇದೆ, ನಿಮ್ಮ ಸ್ಥೂಲ ಶರೀರವು ನಿಮ್ಗೆ ಕಾಣಿಸ್ತಾ ಇದೆ. ಭಗವತ್ಪಾದ ಶಂಕರರು ಹೇಳ್ತಾರೆ, ಈ ಸ್ಥೂಲ ಶರೀರವು ಮಾಂಸಮಯವಾಗಿದೆ. ಚರ್ಮ, ಮಾಂಸ, ಎಲುಬು, ಮಜ್ಜೆ ಮುಂತಾದ ಸಪ್ತಧಾತುಗಳಿಂದ ಈ ಸ್ಥೂಲ ಶರೀರವು ಆಗಿದೆ. ಸೂಕ್ಷ್ಮ ಶರೀರವಾದರೂ ಆಸೆಗಳಿಂದ, ವಿವಿಧ ಕಾಮನೆಗಳಿಂದ, ಶುಭ ಮತ್ತು ಅಶುಭ ಕಾಮನೆಗಳಿಂದ, ಈ ಕಾಮನೆಗಳನ್ನೇ ನಾವು ವಾಸನೆಗಳು ಅಥವಾ ಯೋಚನೆಗಳು ಅಂತ ಹೇಳ್ತೇವೆ. ಈ ಸೂಕ್ಷ್ಮ ಶರೀರವು ಆಸೆಗಳಿಂದ, ಶುಭ ಮತ್ತು ಅಶುಭ ವಾಸನೆಗಳಿಂದ ಅಥವಾ ಯೋಚನೆಗಳಿಂದ ತುಂಬಿದೆ. ಸೂಕ್ಷ್ಮ ಶರೀರವು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 1 ಮನಸ್ಸು, ಬುದ್ಧಿ ಮತ್ತು ಪಂಚಪ್ರಾಣಗಳು, ಒಟ್ಟಾರೆ ಹೀಗೆ 17ರಿಂದ ಆಗಿದೆ ಎಂದು ಇಲ್ಲಿ ಭಗವತ್ಪಾದ ಶಂಕರರು ಸೂಕ್ಷ್ಮ ಶರೀರದ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಕಾರಣ ಶರೀರವು, ಅಜ್ಞಾನವನ್ನೇ ನಾವು ಕಾರಣ ಶರೀರ ಎಂದು ಕರೆಯುತ್ತೇವೆ. ಅಜ್ಞಾನವೇ ಸ್ಥೂಲ ಸೂಕ್ಷ್ಮ ಶರೀರಕ್ಕೆ ಕಾರಣವಾಗಿದೆ. ಅಂದ್ರೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಾವು ಯಾಕೆ ಹುಟ್ಟು ಬಂದೆವು, ನಮ್ಗೆ ಯಾಕೆ ಸ್ಥೂಲ ಶರೀರ ಬಂತು? ಇಷ್ಟು ಸೂಕ್ಷ್ಮ ಕಾರಣ ಶರೀರದಿಂದ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರ ಬಂತು. ಯಾಕೆ ಬಂತು ಅಂದರೆ, ನಮ್ಮಲ್ಲಿರುವ ಅಜ್ಞಾನದಿಂದಲೇ ಬಂತು. ಹಾಗಾಗಿ ಅಜ್ಞಾನವಿರುವುದೆಂದರೆ ನಮ್ಮ ಜನನ ಉಂಟಾಯ್ತು ಅಂತ ನಾವು ತಿಳ್ಕೊಳ್ಬೇಕು. ನೋಡಿ, ಹಾಗಾಗಿ ಅಜ್ಞಾನವೇ ಕಾರಣ ಶರೀರ, ಅಜ್ಞಾನವೇ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಕ್ಕೆ ಕಾರಣವಾಗಿದೆ. ಮೈಂಡ್, ಇಂಟಲೆಕ್ಟ್, ಮನಸ್ಸು ಮತ್ತು ಬುದ್ಧಿ ಕಾರಣ ಶರೀರದಲ್ಲಿ ಇರುತ್ತವೆ. ಸುಷುಪ್ತಿಯಲ್ಲಿ ಕಾರಣ ಶರೀರ ಅನುಭವವಾಗುತ್ತದೆ. ಯಾವುದೇ ರೀತಿಯ ಜ್ಞಾನ, ಲೌಕಿಕ ಜ್ಞಾನ ಅಥವಾ ಯಾವುದೇ ಜ್ಞಾನವು ಕಾರಣ ಶರೀರದಲ್ಲಿ ಇರುವುದಿಲ್ಲ ಅಥವಾ ಸುಷುಪ್ತಿಯಲ್ಲಿ ಇರುವುದಿಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಿಂದ ಆಚೆಗೆ ಇರುವುದೇ ಚೈತನ್ಯ ಸಾಕ್ಷಿ. ಅಂದ್ರೆ ಸ್ಥೂಲ ಶರೀರದ ಒಳಗಿರೋದು ಸೂಕ್ಷ್ಮ ಶರೀರ, ಅದರೊಳಗಿರೋದು ಕಾರಣ ಶರೀರ ಅಂತ ತಿಳ್ಕೊಂಡಾಗ ಅದರ ಆಚೆಗಿರುವುದು ಚೈತನ್ಯ ಶಕ್ತಿ. ಆ ಚೈತನ್ಯ ಶಕ್ತಿ ನಾನು ಎಂದು ತಿಳಿದುಕೊಳ್ಳಬೇಕು. ಇದೇ ಅಹಂ ಬ್ರಹ್ಮಾಸ್ಮಿ ವಾಕ್ಯದ
ಮೂಲಭೂತ ತಿಳುವಳಿಕೆಯಾಗಿದೆ, ಅರಿವಾಗಿದೆ. ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣಗಳನ್ನು ತಿಳಿದುಕೊಳ್ಳರೆ ಆತ್ಮ ಚೈತನ್ಯದ ಅರಿವುಂಟಾಗುತ್ತದೆ. ಅಂದ್ರೆ ಆತ್ಮ ಚೈತನ್ಯದ ಅರಿವುಂಟಾದಾಗ ಸ್ಥೂಲ ಶರೀರದ ಬಗ್ಗೆ, ಸೂಕ್ಷ್ಮ ಶರೀರದ ಬಗ್ಗೆ, ಕಾರಣ ಶರೀರದ ಬಗ್ಗೆ ನಾವು ತಿಳಿದುಕೊಳ್ಳಬಹುದಾಗಿದೆ. ಈ ಚೈತನ್ಯವೇ, ಅಂದರೆ ಈ ಸ್ಥೂಲ ಶರೀರದ ಹಿಂದೆ ಇರುವ ಚೈತನ್ಯದಿಂದಾಗಿ ನಾನೀಗ ಮಾತಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ, ವಿಡಿಯೋ ಮಾಡ್ತಾ ಇದ್ದೇನೆ, ಕೇಳಿಸ್ಕೊಳ್ತಾ ಇದ್ದೇನೆ. ಸೂಕ್ಷ್ಮ ಶರೀರದ ಹಿಂದೆ ಇರುವ ಅದೇ ಚೈತನ್ಯದಿಂದಾಗಿ ನಾನು ನಿದ್ರೆಯಲ್ಲಿ ಕನಸುಗಳನ್ನು ಕಾಣುತ್ತೇನೆ. ಸೂಕ್ಷ್ಮ ಆದರೆ ಈ ಇದನ್ನು ಜಾಗೃತ ಸ್ಥಿತಿ ಅಲ್ಲದೆ, ಕನಸು ಅಲ್ಲದ ಸ್ಥಿತಿಯನ್ನು ನಾವು ಸುಷುಪ್ತ ಸ್ಥಿತಿ ಅಂತೇವೆ. ಈ ಸುಷುಪ್ತ ಸ್ಥಿತಿಯಲ್ಲಿ ನಾನು ಕಾರಣ ಶರೀರವನ್ನು ಹೊಂದಿರುತ್ತೇನೆ. ಆದರೆ ಅಲ್ಲಿ ಪಂಚ ಜ್ಞಾನೇಂದ್ರಿಯಗಳಾಗಲಿ, ಪಂಚ ಕರ್ಮೇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ, ಅಹಂಕಾರವಾಗಲಿ ಯಾವುದು ಕೆಲಸ ಮಾಡುತ್ತಾ ಇರುವುದಿಲ್ಲ. ಆದರೆ ಈ ಚೈತನ್ಯ ಶಕ್ತಿಯು ಅಲ್ಲಿಯೂ ಇರುತ್ತದೆ. ಅದಕ್ಕಾಗಿ ನಾವು ಉಸಿರಾಡ್ತಾ ಇರ್ತೇವೆ ಮತ್ತು ಜೀವದಿಂದ ಇರುತ್ತೇವೆ. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳು ಜಡ ಸ್ವರೂಪಗಳಾಗಿವೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವು ಚೇತನಗಳಲ್ಲ. ಅಂದ್ರೆ ಏನು? ತನ್ನಿಂದಾನೇ ಇವಕ್ಕೆ ಯಾವ ಶಕ್ತಿಯೂ ಇಲ್ಲ. ಈಗ ಒಂದರ್ಥ ಮಾಡ್ಕೊಳ್ಳ, ಈ ಇಂದ್ರಿಯಗಳಿಗೆ ತನ್ನಿಂದಾನೇ ಯಾವ ಶಕ್ತಿಯೂ ಇಲ್ಲ. ಈ ದೇಹಕ್ಕೆ ತನ್ನಿಂದಾನೇ ಓಡಾಡುವ ಶಕ್ತಿ ಇಲ್ಲ. ಈ ಮನಸ್ಸಿಗೆ ತನ್ನಿಂದಾನೇ ಯೋಚನೆ ಮಾಡುವ ಶಕ್ತಿ ಇಲ್ಲ. ಈ ಬುದ್ಧಿಗೆ ತನ್ನಿಂದಾನೇ ದೃಢವಾದ ನಿಶ್ಚಯ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಹಾಗೆಯೇ ಅವುಗಳಿಂದ ಒಳಗೂಡಿದ ಸ್ಥೂಲ ಶರೀರಕ್ಕಾಗಲಿ, ಸೂಕ್ಷ್ಮ ಶರೀರಕ್ಕಾಗಲಿ, ಕಾರಣ ಶರೀರಕ್ಕಾಗಲಿ ತನ್ನಿಂದ ತಾನೇ ಯಾವುದೇ ಕೆಲಸವನ್ನು ಮಾಡುವ ಶಕ್ತಿ ಇಲ್ಲ. ಆ ಚೈತನ್ಯ, ಅದರ ಒಳಗಿರುವ ಚೈತನ್ಯವು ಕೆಲಸ ಮಾಡುವಂತೆ ಶಕ್ತಿಯನ್ನು ಕೊಡುತ್ತದೆ. ಹಾಗಾಗಿ ಇವೆಲ್ಲವನ್ನು ನಾವು ಏನು ಹೇಳ್ತೇವೆ? ಜಡ ಅಂತ ಹೇಳ್ತೇವೆ. ಈ ಜಡವು ಚೇತನವಾದ ಆತ್ಮ ಚೈತನ್ಯದಿಂದಾಗಿ ಪ್ರಕಾಶ ಅಥವಾ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಮತ್ತು ಅದರಿಂದಾಗಿ ಅದು ಈ ಉಳಿದಕ್ಕೆ ಸ್ಥೂಲ ಶರೀರ ತನ್ನ ಕೆಲಸ ಮಾಡ್ತದೆ. ನಿದ್ದೆಯಲ್ಲಿದ್ದಾಗ ಸೂಕ್ಷ್ಮ ಶರೀರ ತನ್ನ ಕೆಲಸ ಮಾಡುತ್ತೆ. ಸುಷುಪ್ತಿಯಲ್ಲಿ, ಗಾಢ ನಿದ್ದೆಯಲ್ಲಿದ್ದಾಗ ಕಾರಣ ಶರೀರವು ಏನು ಕೆಲಸ ಮಾಡುವುದಿಲ್ಲ. ಈಗ ನಾನು ಎಂದರೆ ಯಾರು? ಈಗ ನಾನು ಅಂತ ಈಗ ನಾನು ಮಾತಾಡ್ತಾ ಇದ್ದೇನಲ್ಲ, ನಾನು ಅಂದರೆ ಯಾರು ಅಂದ್ರೆ, ಈಗ ನಾನು ಏನ್ ಹೇಳ್ತೇನೆ? ನಾನು ಅಂದರೆ ನಾರಾಯಣ ಮಹೇಂದಳೆ ಅಂತ ಹೇಳ್ತೇನೆ. ಅಥವಾ ಅದಲ್ಲಪ್ಪ ನೀನ್ ಯಾರು ಅಂದಾಗ ನಾನು ಒಬ್ಬ ಮನುಷ್ಯ ಅಂತ ಹೇಳ್ತೇನೆ. ಅದಲ್ಲಪ್ಪ ನೀನ್ ಯಾರು ಅಂದಾಗ ನನ್ನ ವೃತ್ತಿಯನ್ನು ನಾನು ಹೇಳ್ತೇನೆ ಅಲ್ವಾ? ಹೀಗೆ ಇದನ್ನು ನಾನು ಅಂತ ನಾವು ಹೇಳ್ತೇವೆ. ನೋಡೋಣ, ಇಲ್ಲಿ ನಾನು ಅಂದ್ರೆ ಯಾರು ಅನ್ನೋದೇ ಈ ಲಘುವಾಕ್ಯ ವೃತ್ತಿಯಲ್ಲಿ ನಾವು ಕಂಡುಹಿಡಿಯಬೇಕಾದ ವಿಚಾರ. ಆತ್ಮ ಸಾಕ್ಷಿಯ ಆಭಾಸ, ಪ್ರತಿಬಿಂಬವನ್ನೇ ನಾನು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ನೋಡಿ, ಇಲ್ಲಿಂದ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಂದ ಅರ್ಥ ಮಾಡ್ಕೊಳ್ತಾ ನಾವು ಹೋಗ್ಬೇಕು. ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರದಿಂದ ಒಡಗೂಡಿದ ಅಂತಃಕರಣ ನಮ್ಮಲ್ಲಿ ಇದೆ. ಭಗವಂತನು ಎಲ್ಲೆಲ್ಲೂ ಇದ್ದಾನೆ, ನಮ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಈ ಈ ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರದಿಂದ ಕೂಡಿದ ಅಂತಃಕರಣವು ಕನ್ನಡಿಯಂತೆ ಕೆಲಸ ಮಾಡುತ್ತದೆ. ಅದು ಭಗವಂತನ ಪ್ರತಿಬಿಂಬ ಅಲ್ಲಿ ಬೀಳುತ್ತದೆ. ಅದನ್ನೇ ನಾವು ಜೀವ ಅಂತ ಹೇಳ್ತೇವೆ. ಆ ಜೀವನನ್ನೇ ನಾವು ನಾನು ಎಂದು ತಿಳಿದುಕೊಂಡಿದ್ದೇವೆ. ಅಂದರೆ ಭಗವಂತ ಆಬ್ಜೆಕ್ಟ್, ಇಲ್ಲಿ ಅಂತಃಕರಣದಲ್ಲಿ ಬೀಳ್ತಾ ಇರೋದು ಇಮೇಜ್.
ಆ ಇಮೇಜ್ ಅನ್ನೇ ನಾವು ನಾನು 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 ಅಂತ ಹೇಳುತ್ತಾ ಇದ್ದೇವೆ. ಈ ಚೈತನ್ಯವು ಬುದ್ಧಿಯಲ್ಲಿ ಚೈತನ್ಯದ ಪ್ರತಿಬಿಂಬ ಕಾಣುತ್ತಿದೆ, ಅಥವಾ ಅಂತಃಕರಣದಲ್ಲಿ ಚೈತನ್ಯದ ಪ್ರತಿಬಿಂಬ ಕಾಣುತ್ತದೆ. ಇದೆರಡು ಹೇಳಿದ್ರು ಒಂದೇ. ಇದನ್ನೇ ನಾನು ಎಂದು ನಾವು ಹೇಳ್ತೇವೆ. ಇದನ್ನೇ ಚಿದಾಭಾಸ ಅಂತ ಹೇಳ್ತಾರೆ, ಬೋಧಾಭಾಸ ಅಂತ ಹೇಳ್ತಾರೆ, ಚಿತ್ತ ಛಾಯಾ ಅಂತ ಹೇಳ್ತಾರೆ. ಇದನ್ನೇ ನಾವು ನಾನು ಎಂದು ತಿಳಿದುಕೊಂಡಿದ್ದೇವೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ನಾವು ಅಜ್ಞಾನದಿಂದ, ಮಿಥ್ಯಾಜ್ಞಾನದಿಂದ ಚೈತನ್ಯ ರೂಪದ ಪ್ರತಿಬಿಂಬವಾದ ಜೀವವನ್ನೇ ನಾನು ಎಂದು ತಿಳಿದುಕೊಂಡಿದ್ದೇವೆ ಎಂದು ಪ್ರಥಮವಾಗಿ ನಾವು ತಿಳಿದುಕೊಳ್ಳಬೇಕು. ವೇದಾಂತ ಭಾಷೆಯಲ್ಲಿ ಈ ಪ್ರತಿಬಿಂಬವನ್ನು ಏನಂತ ಕರೀತಾರೆ? ಚಿಚ್ಛಾಯ ಅಂತ ಕರೀತಾರೆ, ಅಥವಾ ಚಿದಾಭಾಸ ಅಂತ ಕರೀತಾರೆ, ಅಥವಾ ಬೋಧಾಭಾಸ ಅಂತ ಕರೀತಾರೆ. ಈಗ ಇದನ್ನೇ ನಾನು ಎಂದು ನಾವು ತಿಳಿದುಕೊಂಡಿದ್ದೇವೆ ಎಂದು ಭಗವತ್ಪಾದ ಶಂಕರರು ಇಲ್ಲಿಂದ ಶುರು ಮಾಡ್ತಾರೆ. ದೇಹವು ಕುಳಿತಾಗ ನಾನು ಕುಳಿತುಕೊಂಡಿದ್ದೇನೆ ಅನ್ನುವ ನಾನು ಯಾರು? ದೇಹ ನಂದಿಗೆ ನಾನು ಕೂತಿದ್ದೇನೆ, ನಾನೇನು ಹೇಳ್ತೇನೆ? ನಾನು ಕೂತ್ಕೊಂಡಿದ್ದೇನೆ, ನಾನು ಕುಳಿತುಕೊಂಡಿದ್ದೇನೆ ಅಂತ ಹೇಳ್ತೇವೆ. ಹೀಗೆ ನಾನು ಅನ್ನುವ ಈ ನಾನು ಯಾರು? ಅದೇ ಕರ್ತ. ಅಂದ್ರೆ ಅದೇ ಕರ್ತ ಅಂದ್ರೆ ಅದೇ ಜೀವ. ನಾನು ಆ ಪ್ರತಿಬಿಂಬ ಅಂತ ಹೇಳ್ದೆ ಅಲ್ಲ, ಆ ಪ್ರತಿಬಿಂಬದಿಂದ ಒಳಗೂಡಿದ ಈ ದೇಹ, ಮನಸ್ಸು, ಬುದ್ಧಿ, ಇದನ್ನು ನಾನು ಅಂತ ಹೇಳ್ತಾ ಇದ್ದೇನೆ. ಆ ಪ್ರತಿಬಿಂಬದಿಂದ ಒಳಗೂಡಿದ ಬುದ್ಧಿ, ಮನಸ್ಸು, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಮತ್ತು ಈ ದೇಹ ಎಲ್ಲಾ ಸೇರಿಸಿ ನಾವು ನಾನು ಅಂತ ಹೇಳ್ತೇವೆ. ಈ ನಾನು ಅಂದರೆ ನಾನು ಕರ್ತ, ನಾನು ಮಾಡುವವನು, ನಾನು ಭೋಕ್ತ, ನಾನು ಅದರ ಫಲವನ್ನು ಅನುಭವಿಸುವವನು ಎಂದು ನಾನು ನನ್ನನ್ನೇ ನಾನು ಆ ಥರ ಐಡೆಂಟಿಫೈ ಮಾಡಿಕೊಳ್ಳುತ್ತಿರುವುದರಿಂದ ಸಂಸಾರ ಉಂಟಾಗುತ್ತದೆ. ಮತ್ತು ಅದೇ ಪಾಪ ಮತ್ತು ಪುಣ್ಯಗಳನ್ನು ಮಾಡುವ ಕರ್ತ ಆಗಿದೆ ಎಂದು ಇಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ. ಇದೇ ಚಿದಾಭಾಸ, ಬೋಧಾಭಾಸ ಅಥವಾ ಕರ್ತ ಎಂದು ತಿಳಿದುಕೊಳ್ಳುತ್ತಿದೆ. ನೋಡಿ, ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇಷ್ಟೊತ್ತು ಏನು ಹೇಳಿದ್ದು? ನಾನು ಯಾರು ಅಂತ ನಾವು ಪ್ರಶ್ನೆಗೆ ನಾವು ತಿಳಿದುಕೊಂಡದ್ದು ಏನು ಎಂದರೆ, ನಾನು ಈ ದೇಹ, ನಾನು ಈ ಮನಸ್ಸು, ನಾನು ಈ ಬುದ್ಧಿ. ಹಾಗಾಗಿ ನಾನು ಕುಳಿತಿದ್ದೇನೆ, ನಾನು ಯೋಚನೆ ಮಾಡುತ್ತಿದ್ದೇನೆ, ನಾನು ನಿಶ್ಚಯ ಮಾಡಿದ್ದೇನೆ, ಹೀಗೆ ಮುಂತಾದವುಗಳನ್ನು ನಾವು ಹೇಳುತ್ತೇವೆ. ಒಂದ್ಸಲ ನಾನು ಕುಳಿತಿದ್ದೇನೆ ಅಂದರೆ ನಾನೇನು ಹೇಳ್ತಾ ಇದ್ದೇನೆ? ಈ ದೇಹವೇ ನಾನು ಅಂತ ಭಾವನೆಯನ್ನು ಕೊಡ್ತಾ ಇದ್ದೇನೆ. ನಾನು ಯೋಚಿಸುತ್ತಿದ್ದೇನೆ ಅಂದಾಗ ನಾನು ಯಾರು? ಈ ಮನಸ್ಸೇ ನಾನು ಅಂತ ಹೇಳ್ತಾ ಇದ್ದೇನೆ. ನಾನು ದೃಢ ನಿಶ್ಚಯ ಮಾಡಿದೆ ಅಂದಾಗ ಈ ಬುದ್ಧಿಯೇ ನಾನು ಅಂತ ಹೇಳ್ತಾ ಇದ್ದೇನೆ. ನೋಡಿ, ಇಲ್ಲಿ ನಾನು ಅಲ್ಲಿ ಎಷ್ಟು ವ್ಯತ್ಯಾಸ ಬಂತು. ಒಟ್ಟು ಈ ಜೀವಭಾವದಿಂದ ಇದಕ್ಕೆ ಶಕ್ತಿ ಕೊಡೋದು ಯಾರು ಅಂದ್ರೆ ಜೀವಭಾವ. ಜೀವಭಾವ ಅಂದ್ರ ಏನು ಅಂದರೆ ಚೈತನ್ಯದ ಪ್ರತಿಬಿಂಬ. ಇದು ಎಲ್ಲಿ ಬೀಳುತ್ತೆ? ಅಂತಃಕರಣದಲ್ಲಿ. ಈ ಪ್ರತಿಬಿಂಬವು ತನ್ನನ್ನು ದೇಹದ ಜೊತೆಗೆ, ಮನಸ್ಸಿನ ಜೊತೆಗೆ, ಬುದ್ಧಿಯ ಜೊತೆಗೆ ತಾದಾಪ್ಯವನ್ನು ಹೊಂದಿದಾಗ ಒಟ್ಟಾರೆ ಈ ಪ್ಯಾಕೇಜ್ ಅನ್ನು ನಾವು ನಾನು ಅಂತ ಹೇಳ್ತಾ ಇದ್ದೇವೆ. ಇದನ್ನೇ ಅಂತ ಭಗವತ್ಪಾದ ಶಂಕರರು ಹೇಳ್ತಾ ಇದ್ದಾರೆ. ಯಾರು ಮಾಡುವವನೇ ಅವನೇ ಭೋಗಿಯಾಗಿರ್ಬೇಕು ಅಂತ. ಕರ್ತ ಮಾಡುವವನು, ಈಗ ನಾನೊಂದು ಕೆಲಸ ಮಾಡ್ತೇನೆ ಅಂದ್ರೆ ನಾನು ಯಾಕೆ ಕೆಲಸ ಮಾಡ್ತೇನೆ? ಅದರಿಂದ ಏನೋ ಒಂದು ಫಲ ಬರಬೇಕು, ಆ ಫಲವನ್ನು ನಾನು ಭೋಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರ್ತೇನಲ್ವಾ.
ಇದು ಕರ್ಮಚಕ್ರ. ಇದು ಕರ್ಮ ಮಾಡೋದು ಫಲಕ್ಕಾಗಿ, ಫಲ ಬಂದ್ಮೇಲೆ ಅದನ್ನು ಭೋಗಿಸುವುದು. ಹಾಗಾಗಿ ಯಾರು ಕರ್ತ ಅಂದ್ರೆ ಯಾರು ಮಾಡುವವನೋ ಅವನೇ ಭೋಕ್ತನೂ ಆಗ್ತಾನೆ ತನ್ನಿಂದಾನೆ, ಅವನೇ ಅದರ ಉಪಯೋಗವನ್ನು ಪಡೆಯುವವನು ಆಗುತ್ತಾನೆ. ಈ ಕರ್ತನೆ ನಾನು ಭೋಕ್ತ ಎಂದು ತಿಳಿದುಕೊಳ್ಳುತ್ತಾನೆ. ಇದರಿಂದ ಸಂಸಾರ ಪ್ರಾರಂಭವಾಗುತ್ತಿದೆ. ನಾನು ನಿಜವಾಗಿ ಬಿಂಬವಾಗಿದ್ದರೂ ಪ್ರತಿಬಿಂಬ ಎಂಬ ಭ್ರಮೆಯಿಂದ ಈ ಜೀವಭಾವ ಬಂದಿದೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಭಗವನ್ ನಾನು ಬಿಂಬವಾಗಿದ್ದರು ಅಂದರೆ ಆಬ್ಜೆಕ್ಟ್ ಆಗಿದ್ದರು ನಾನೇನ್ ತಿಳ್ಕೊಂಡಿದ್ದೇನೆ ಅಂದ್ರೆ ಅಂತಃಕರಣದಲ್ಲಿ ಬೀಳುವ ಪ್ರತಿಬಿಂಬ ನಾನು ಅಂತ ತಿಳ್ಕೊಂಡಿದ್ದೇನೆ. ಇದೇ ಅಜ್ಞಾನ. ಹಾಗಾದ್ರೆ ಜ್ಞಾನ ಯಾವುದು? ನಾನು ಬಿಂಬ ಅಂತ ತಿಳ್ಕೊಳ್ಳೋದು ಅಂದ್ರೆ ನಾನು ಚೈತನ್ಯ ಸ್ವರೂಪಿಯಾದ ಪರಮಾತ್ಮ ಅಂತ ತಿಳಿದುಕೊಳ್ಳುವುದು ಜ್ಞಾನ. ಅಂದ್ರೆ ನಮ್ಗೆ ಇವಾಗ ಏನಾಗಿದೆ, ಆ ಪ್ರತಿಬಿಂಬವನ್ನು ನಾನು ಅಂತ ತಿಳ್ಕೊಂಡಿದ್ದೇನೆ. ಈ ಪ್ರತಿಬಿಂಬದ ಜೊತೆಗೆ ಸೇರಿದ ದೇಹ, ಮನಸ್ಸು, ಬುದ್ಧಿ ಮುಂತಾದವುಗಳು ಅದರ ಒಳಗೆ ಸೇರಿಕೊಂಡದ ಒಟ್ಟು ಪ್ಯಾಕೇಜ್ ಅನ್ನು ನಾನು ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾದ್ರೆ ನಾನು ಏನ್ ತಿಳ್ಕೊಳ್ಬೇಕು? ನಾನು ಚೈತನ್ಯ ಸ್ವರೂಪಿ. ನಾನು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರ ಅಲ್ಲ, ಕರ್ಮೇಂದ್ರಿಯಗಳು ನಾನಲ್ಲ, ಜ್ಞಾನೇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅನ್ನಮಯ ಕೋಶ ನಾನಲ್ಲ, ಪ್ರಾಣಮಯ ಕೋಶ ನಾನಲ್ಲ, ಮನೋಮಯ ಕೋಶ ನಾನಲ್ಲ, ವಿಜ್ಞಾನಮಯ ಕೋಶ ನಾನಲ್ಲ, ಆನಂದಮಯ ಕೋಶ ನಾನಲ್ಲ, ಈ ಸ್ಥೂಲ ದೇಹ ನಾನಲ್ಲ, ಸೂಕ್ಷ್ಮ ದೇಹ ನಾನಲ್ಲ, ಕಾರಣ ಶರೀರವೂ ನಾನಲ್ಲ. ಎಲ್ಲವುಗಳಿಂದ ಆಚೆಗಿರುವ ಪರಮಾತ್ಮ ಸ್ವರೂಪಿಯಾದ ಚೈತನ್ಯ ಸ್ವರೂಪವೇ ನಾನು. ಅದನ್ನು ಇಲ್ಲಿ ಭಗವತ್ಪಾದರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿರೋದು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ದೇವರು ಅಂತ ಅಲ್ಲ. ಅಹಂ ಬ್ರಹ್ಮಾಸ್ಮಿ ಎಂದರೆ ಜೀವನಾದ ಅಥವಾ ಜೀವಾತ್ಮನಾದ ನನ್ನ ಮೂಲಭೂತ ರೂಪ ಅಂದ್ರೆ ಚೈತನ್ಯ ರೂಪ. ಹಾಗೆ ಪರಬ್ರಹ್ಮದ ಮೂಲಭೂತ ರೂಪ ಯಾವುದು ಅಂದ್ರೆ ಚೈತನ್ಯ ರೂಪ. ಈ ಮೂಲಭೂತವಾದ ರೂಪ, ಎರಡು ರೂಪವು ಒಂದೇ ಆಗಿದೆ. ಹಾಗಾಗಿ ಇಲ್ಲಿ ಭೇದವಿಲ್ಲ, ಇಲ್ಲಿ ಐಕ್ಯತೆ ಇದೆ ಅನ್ನುವುದೇ ಅಹಂ ಬ್ರಹ್ಮಾಸ್ಮಿ ಅನ್ನುವುದರ ತತ್ವವಾಗಿದೆ. ಇಲ್ಲಿ ನಾವು ಕೆಲವು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದು? ಸಗುಣ ರೂಪಿ ಬ್ರಹ್ಮ, ನಿರ್ಗುಣ ರೂಪಿ ಬ್ರಹ್ಮ ಮತ್ತು ಜೀವ. ಹಾಗಂದ್ರೆ ಏನು ಅಂತ ಮೊದಲಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವು ಈ ಆತ್ಮ ಚೈತನ್ಯವು ಮಾಯೆಯನ್ನು ತನ್ನ ಉಪಾಧಿಯನ್ನಾಗಿ ಮಾಡಿಕೊಂಡಾಗ ಒಂದು ರೂಪದಿಂದ ಭಗವಂತನು ಕಾಣಿಸಿಕೊಳ್ತಾನೆ. ಕೃಷ್ಣಾವತಾರದಲ್ಲಾಗಿರ್ಬಹುದು, ರಾಮಾವತಾರದಲ್ಲಾಗಿರ್ಬಹುದು, ಕೂರ್ಮಾವತಾರದಲ್ಲಾಗಿರ್ಬಹುದು, ನರಸಿಂಹಾವತಾರದಲ್ಲೇ ಆಗಿರಬಹುದು. ಒಂದು ರೂಪ ಸಹಿತ, ನಾಮ ಸಹಿತ ಭಗವಂತ ಕಾಣಿಸ್ಕೊಳ್ಳೋದನ್ನು ನಾವು ಸಗುಣ ರೂಪ ಅಂತ ಹೇಳ್ತೇವೆ. ಹಾಗಾದ್ರೆ ಯಾರು ಕಾಣಿಸ್ಕೊಂಡದ್ದು? ಚೈತನ್ಯವು ಮಾಯೆಯ ಹೊದಿಕೆಯನ್ನು ಹಾಕಿಕೊಂಡು ಒಂದು ರೂಪವ ಮತ್ತೊಂದು ನಾಮವನ್ನು ಧರಿಸಿಕೊಂಡು ನಮ್ಮ ಮುಂದೆ ಬಂದಾಗ ನಾವು ಭಗವಂತ ಅಂತ ಕರಿತೇವೆ, ದೇವರು ಅಂತ ಕರಿತೇವೆ. ಆದ್ರೆ ನಿರ್ಗುಣ ರೂಪ ಅಂದ್ರೆ ಏನು? ಯಾವುದೇ ರೂಪ ಇಲ್ಲ, ಯಾವುದೇ ಗುಣ ಇಲ್ಲ, ಯಾವುದೇ ಆಕಾರ ಇಲ್ಲ, ಯಾವುದೇ ಹೆಸರಿಲ್ಲ. ಅದನ್ನು ಆತ್ಮ ಚೈತನ್ಯ ಅಂತ ಕರೀತೇವೆ. ಇಲ್ಲಿ ನಾವು ಹೇಳ್ತಾ ಇರೋದು ಅಹಂ ಬ್ರಹ್ಮಾಸ್ಮಿ ಎಂದರೆ ಭಗವತ್ಪಾದರು ಹೇಳೋದು ಸಗುಣ ರೂಪಿಯಾದ ದೇವರು ಮತ್ತು ಜೀವನಾದ ನಾನು ಒಂದೇ ಅಂತಲ್ಲ. ಮತ್ತೆ ನಿರ್ಗುಣ ರೂಪನಾದ ಆತ್ಮ ಚೈತನ್ಯವು ಜೀವನ ಹಿಂದೆ ಇರುವ ಆತ್ಮ ಚೈತನ್ಯವು ಒಂದೇ ಎಂದು ಹೇಳುತ್ತಿರುವುದು. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ನಾವು ಈ
ಬಿಂಬ ಬಿಂಬ ಅಂದ್ರೆ ಭಗವಂತ ಅಂದ್ರೆ ಚೈತನ್ಯ ರೂಪ, ಪ್ರತಿಬಿಂಬ ಅಂದ್ರೆ ಜೀವಭಾವ. ಈ ಇದನ್ನು ಬೋಧಾಭಾಸ ಅಂತ ಕರೀತಾರೆ. ಬೋಧಾಭಾಸ ತಾನೇ ತಾನೇ ನಿಜವಾಗಿ ನಾನು ಎಂದು ತಿಳಿದುಕೊಂಡು ಕರ್ಮ ಮಾಡುವುದರಿಂದ, ಅಂದರೆ ಈ ಜೀವನು ಈ ಪ್ರತಿಬಿಂಬವಾದ ಬೋಧಾಭಾಸವೇ ನಾನು ಎಂದು ತಿಳಿದುಕೊಂಡು ಕರ್ಮ ಮಾಡುವುದರಿಂದ ನಾವು ಕರ್ತ ಆಗ್ತೇವೆ. ಅದರ ಫಲವನ್ನು ಉಣ್ಣುವುದರಿಂದ ನಾವು ಭೋಗ್ತಾ ಆಗ್ತೇವೆ. ಕರ್ಮ ಫಲಗಳು ಉಂಟಾಗುವುದರಿಂದ ಯಾವಾಗಲೂ ಲೋಕದ್ವಯ, ಈ ಜಗತ್ತಿನಲ್ಲಿ ಮನುಷ್ಯ, ಪಶು, ಪಕ್ಷಿ, ಮರಗಿಡವಾಗಿ ಮತ್ತು ಸ್ವರ್ಗ ಅಥವಾ ನರಕಗಳಲ್ಲಿ ಯಾವಾಗಲೂ ಈ ಬೋಧಾಭಾಸವು ಜೀವವು ಜನನ ಮರಣ ಚಕ್ರಗಳಿಗೆ ಒಳಗಾಗಿ ಸಂಚಾರ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರು. ಹಾಗಾದ್ರೆ ನೋಡಿ, ಮೊದಲ ತಪ್ಪೆಲ್ಲಾಗಿದೆ? ಮಿಥ್ಯಾಜ್ಞಾನದಿಂದ ಆಗಿದೆ. ಮಿಥ್ಯಾಜ್ಞಾನ ಇಲ್ಲಿ ಏನು? ನಾವು ನಿಜವಾಗಿ ಯಾರು ಅಂದ್ರೆ ಬಿಂಬವಾದ ಚೈತನ್ಯ ಸ್ವರೂಪಿಯಾದ ಪರಮಾತ್ಮ. ಆದ್ರೆ ನಾವು ಏನ್ ಅನ್ಕೊಂಡಿದ್ದೇವೆ ಅಂದ್ರೆ, ನಾವು ಅದರ ಪ್ರತಿಬಿಂಬ ನಾನು ಅಂತ ಅನ್ಕೊಂಡಿದ್ದೇವೆ. ಅದರ ಪ್ರತಿಬಿಂಬವನ್ನೇ ಇಲ್ಲಿ ಜೀವಭಾವ, ಜೀವಾತ್ಮ ಮುಂತಾದ ಹೆಸರಿಂದ ಕರೀತೇವೆ. ಈ ಜೀವನು ದೇಹದಲ್ಲಿ ತಾದಾಪ್ಯವನ್ನು ಹೊಂದಿ ನಾನು ಅಂದರೆ ದೇಹ ಅಂತ ತಿಳಿದುಕೊಳ್ಳುತ್ತಾನೆ. ಮನಸ್ಸಿನಲ್ಲಿ ತಾದಾಪ್ಯ ಹೊಂದಿ ನಾನು ಅಂದರೆ ಮನಸ್ಸು ಅಂತ ತಿಳಿದುಕೊಳ್ಳುತ್ತಾನೆ. ಬುದ್ಧಿಯಲ್ಲಿ ತಾದಾಪ್ಯ ಹೊಂದಿ ತಾನು ಅಂದರೆ ಬುದ್ಧಿ ಅಂತ ತಿಳಿದುಕೊಳ್ಳುತ್ತಾನೆ. ಕೊನೆಗೆ ಒಟ್ಟಾರೆ ಏನ್ ತಿಳ್ಕೊಳ್ತಾನೆ? ಈ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿ, ಮನಸ್ಸು ಇರುವ ಒಟ್ಟಾರೆ ಈ ದೇಹವನ್ನೇ ತಾನು ಎಂದು ತಿಳಿದುಕೊಂಡಿರುತ್ತಾನೆ. ಹಾಗಾಗಿ ತಾನು ಕರ್ತ, ನಾನು ಮಾಡುವವನು, ತಾನು ಭೋಗ್ತ, ನಾನು ಕರ್ತ, ನಾನು ಭೋಗ್ತ ಅನ್ನೋದು ತಿಳಿದುಕೊಂಡು ಮಿಥ್ಯಾಜ್ಞಾನದಿಂದ ಹೊಂದಿರ್ತಾನೆ. ನಿಜವಾದ ಜ್ಞಾನ ಅಂದ್ರೆ ಹಾಗಾದ್ರೆ ಏನು ಅಂದರೆ, ನಾನು ಇದ್ಯಾವುದೂ ಅಲ್ಲ, ನಾನು ಪರಿಶುದ್ಧವಾದ ಚೈತನ್ಯ ರೂಪಿ ಅಂತ ತಿಳಿದುಕೊಳ್ಳಬೇಕು ಎಂದು ಇಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ. ನಾನು ಚಿತ್ತ ಆದರೆ ಚಿದಾಭಾಸ ಅಂದುಕೊಂಡಿದ್ದೇನೆ. ಇಲ್ಲಿ ಸಮಸ್ಯೆ ಏನು? ನಾನು ನಿಜವಾಗಿ ಅದು ಚಿತ್ತ, ಅದು ನಾನೇನ್ ತಿಳ್ಕೊಂಡಿದ್ದೇನೆ? ಚಿತ್ತಿನ ಪ್ರತಿಬಿಂಬವಾದ ಚಿದಾಭಾಸ ನಾನು ಅಂತ ತಿಳ್ಕೊಂಡಿದ್ದೇನೆ. ನಾನು ಬೋಧ ಅಂದರೆ ಚೈತನ್ಯ ಸ್ವರೂಪಿ, ಆದರೆ ನಾನೇನ್ ತಿಳ್ಕೊಂಡಿದ್ದೇನೆ? ನಾನು ಬೋಧಾಭಾಸ ಎಂದು ತಿಳಿದುಕೊಂಡಿದ್ದೇನೆ. ಹಾಗಾದರೆ ಹೇಗೆ ಈ ಸಮಸ್ಯೆ ಬಗೆಹರಿಸುವುದು ಅಂತ ಒಂದು ಪ್ರಶ್ನೆ ಬರುತ್ತೆ. ಗೊತ್ತಾಯ್ತು ಇವಾಗ, ನಂದು ಮಿಥ್ಯಾಜ್ಞಾನ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅಂದ್ರೆ ಏನಂತ ಗೊತ್ತಾಯ್ತು? ನಾನು ಬಿಂಬವಾಗಿದ್ದರೂ ಪ್ರತಿಬಿಂಬ ಅಂತ ತಿಳ್ಕೊಂಡಿದ್ದೇನೆ ಅಂತ ಗೊತ್ತಾಯ್ತು. ನಾನು ಪರಮಾತ್ಮನಾಗಿದ್ದರೂ ನಾನು ಜೀವ ಅಂತ ತಿಳ್ಕೊಂಡಿದ್ದೇನೆ. ನಾನು ಕರ್ತ ಮತ್ತು ಭೋಕ್ತ ಅಲ್ಲದಿದ್ದರೂ ನಾನು ಕರ್ತ ಮತ್ತು ಭೋಕ್ತ ಅಂತ ತಿಳಿದುಕೊಂಡಿದ್ದೇನೆ. ಇದು ಸಮಸ್ಯೆ. ಹಾಗಾದ್ರೆ ಈ ಸಮಸ್ಯೆಯನ್ನು ಬಗೆಹರಿಸೋದು ಹೇಗಪ್ಪ ಅಂದ್ರೆ ಹೇಳ್ತಾರೆ, ನಾನು ನಿಜವಾಗಿ ನೋಡಿದರೆ ಬೋಧಾಭಾಸ ಅಥವಾ ಜೀವ ಅಲ್ಲ ಎಂದು ತಿಳಿದುಕೊಳ್ಳುವುದು ಈ ಸಮಸ್ಯೆಯ ಪರಿಹಾರ. ನಾನು ಬೋಧವೇ ಅಂದರೆ ಚೈತನ್ಯ ಸ್ವರೂಪವೇ ಅಂದರೆ ಅರಿವೇ ಆಗಿದ್ದೇನೆ ಎಂದು ತಿಳಿದುಕೊಳ್ಳುವುದೇ ಇದಕ್ಕೆ ಪರಿಹಾರವಾಗಿದೆ. ಅಂದ್ರೆ ಒಂದೇನು, ನಾನು ಬೋಧಾಭಾಸ ಅಲ್ಲ, ಜೀವ ಅಲ್ಲ ಅಂತ ಒಂದು ತಿಳಿದುಕೊಳ್ಳುವುದು, ಅಲ್ಲ ಅಂತ ತಿಳ್ಕೊಳ್ಳುವುದು. ಮತ್ತೆ ನಾನೇನಪ್ಪ ಅಂದರೆ, ನಾನು ಅರಿವು, ಆತ್ಮ ಚೈತನ್ಯ ಸ್ವರೂಪವೇ ನಾನು ಅಂತ ತಿಳಿದುಕೊಳ್ಳುವುದೇ ಇದಕ್ಕೆ ಪರಿಹಾರ ಅಂತ ಭಗವತ್ಪಾದ ಶಂಕರರು ಹೇಳ್ತಾರೆ. ಪರಮಾತ್ಮನಿಂದ ಜೀವಾತ್ಮನನ್ನು ಬೇರ್ಪಡಿಸುವುದು, ಈ ವ್ಯತ್ಯಾಸವನ್ನು ತಿಳಿಯುವುದೇ ಮೋಕ್ಷ ಅಂತ ಭಗವತ್ಪಾದರು ಹೇಳ್ತಾರೆ. ಏನು ಹಾಗಾದ್ರೆ ಮೋಕ್ಷ ಅಂದ್ರೆ ಏನು? ಪರಮಾತ್ಮ
ನಿಂದ ಜೀವನನ್ನು ಬೇರ್ಪಡಿಸುವುದು, ಅಂದ್ರೆ ಜೀವಾತ್ಮನಿಂದ ಪರಮಾತ್ಮನನ್ನು ಬೇರ್ಪಡಿಸುವುದು. ಈ ವ್ಯತ್ಯಾಸವನ್ನು ತಿಳಿಯುವುದೇ ಮೋಕ್ಷ ಅಂತ ಭಗವತ್ಪಾದರು ಹೇಳ್ತಾರೆ. ಇದನ್ನು ಹೇಗೆ ಮಾಡುವುದು ಅಂದರೆ ಭಗವತ್ಪಾದರು ಹೇಳ್ತಾರೆ, ಶ್ರವಣ, ವೇದಾಂತ ವಾಕ್ಯಗಳ ಶ್ರವಣ, ಮನನ, ವೇದಾಂತ ಮತ್ತು ವೇದ ಮತ್ತು ವೇದಾಂತ ವಾಕ್ಯಗಳ ಮನನ, ವೇದ ಮತ್ತು ವೇದಾಂತ ವಾಕ್ಯಗಳ ನಿಧಿಧ್ಯಾಸನಗಳಿಂದ ಮಾಡಬೇಕು. ಇದನ್ನು ತಿಳಿದುಕೊಳ್ಳಬಹುದು, ಅಂದ್ರೆ ಸತ್ಯವನ್ನು ತಿಳ್ಕೊಳ್ಬಹುದು ಅಂತ ಭಗವತ್ಪಾದರು ಹೇಳ್ತಾರೆ. ಧ್ಯಾನದಿಂದ, ಪ್ರಯತ್ನದಿಂದ ಇದನ್ನು ಸಾಧಿಸಬೇಕು. ಯಾಕೆಂದರೆ ಇದು ಅನೇಕ ಜನ್ಮ ಜನ್ಮಾಂತರಗಳಿಂದ ನಾನೇ ಜೀವ ಅನ್ನೋ ಭಾವನೆ ನಮ್ಮಲ್ಲಿ ಮಿಥ್ಯ ಜ್ಞಾನದಿಂದ ಉಂಟಾಗಿದೆ. ಜೀವ ಪರಮಾತ್ಮರ ನಡುವಿನ ವ್ಯತ್ಯಾಸ ತಿಳಿಯುವುದರಿಂದ ನಮಗೆ ಬಂಧನದಿಂದ ಬಿಡುಗಡೆ ಉಂಟಾಗುತ್ತದೆ. ಅಪರೋಕ್ಷಾನುಭೂತಿಯಾಗುವವರೆಗೆ ಪ್ರಯತ್ನಿಸಬೇಕು ಅಂತಾರೆ. ಏನು ಅಪರೋಕ್ಷಾನುಭೂತಿ ಅಂದ್ರೆ ನಮ್ಗೆ ಅನುಭವಜನ್ಯವಾಗಿ ಇದು ತಿಳಿಯುವವರೆಗೆ ಅಂತ. ಹೇಗೆ ಇದನ್ನು ಸಾಧಿಸುವುದು ಎನ್ನುವುದಕ್ಕೆ ಅಂದರೆ ಜೀವಾತ್ಮ ಪರಮಾತ್ಮನಿಗೆ ಇರುವ ಭೇದವನ್ನು ಹೇಗೆ ವಿಂಗಡಿಸಿ ತಿಳಿಯುವುದು ಎನ್ನುವ ಪ್ರಶ್ನೆಗೆ ಭಗವತ್ಪಾದರು ಬೋಧ ಅಂದರೆ ಅರಿವಿನ ಚೈತನ್ಯ, ಬೋಧಾಭಾಸ ಎಂದರೆ ಜೀವ, ಇದರ ನಡುವೆ ಇರುವ ವ್ಯತ್ಯಾಸ ತಿಳಿದು ಆತ್ಮ ಚೈತನ್ಯವನ್ನು ಅಥವಾ ಬೋಧವನ್ನೇ ಬೋಧಾಭಾಸದಿಂದ ಅಂದರೆ ಜೀವನಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದರೆ ಭಗವತ್ಪಾದರು ಹೇಳ್ತಾರೆ, ಬೋಧಾಭಾಸ ಹಾಗೂ ಬೋಧಗಳನ್ನು ಅಥವಾ ಜೀವ ಹಾಗೂ ಚೈತನ್ಯಗಳ ಕಾರ್ಯಗಳನ್ನು ಜಾಗ್ರತ್, ಸ್ವಪ್ನ, ಸುಷುಪ್ತಿ ಸ್ಥಿತಿಯಲ್ಲಿ ಕಂಡು ಹಿಡಿಯಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದನ್ನು ನೀವು ಕಂಡು ಹುಡುಕ್ಬೇಕಾದ್ರೆ ಎಲ್ಲಿ ಕಂಡು ಹುಡುಕ್ಬೇಕು? ಜೀವ ಬೇರೆ, ಚೈತನ್ಯ ಬೇರೆ ಅನ್ನೋದು ಕಂಡು ಹುಡುಕೋದು ಎಲ್ಲಿ ಕಂಡು ಹುಡುಕ್ಬೇಕು ಅಂದ್ರೆ ಭಗವತ್ಪಾದರು ಹೇಳ್ತಾರೆ, ಜಾಗೃತ ಸ್ಥಿತಿ, ಈಗ ನೋಡಿ ಮಾತಾಡ್ತಾ ಇದ್ದೀನಿ, ಜಾಗೃತ ಸ್ಥಿತಿ, ಸ್ವಪ್ನ ಸ್ಥಿತಿ ಅಂದ್ರೆ ನಾವು ಕನಸು ಕಾಣುವ ಸ್ಥಿತಿ, ಮತ್ತು ಗಾಢ ನಿದ್ದೆ, ಇದನ್ನು ಸುಷುಪ್ತಿ ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಕಂಡು ಹುಡುಕಬೇಕು ಅಂತ ಹೇಳ್ತಾರೆ. ಅಹಂಕಾರ ಬೋಧಾಭಾಸ ಕ್ಲೋಸ್ ಆಗಿ ಕೆಲಸ ಮಾಡುತ್ತದೆ. ಅಹಂಕಾರ ಅಂದ್ರೆ ಏನು? ಬೋಧಾಭಾಸ ಅಂತ ಹೇಳ್ತಾರೆ. ಆದರೆ ಸುಷುಪ್ತಿಯಲ್ಲಿ ಬೋಧಾಭಾಸ ಲಯವಾಗುತ್ತದೆ. ಅಂದ್ರೆ ಸುಷುಪ್ತಿಯಲ್ಲಿ ಬೋಧಾಭಾಸ ಇರೋಲ್ಲ. ಜಾಗೃತ ಸ್ಥಿತಿಯಲ್ಲಿ ಚಿದಾಭಾಸ ಅಥವಾ ಬೋಧಾಭಾಸ ಅಥವಾ ಪ್ರತಿಬಿಂಬ ಏನಾದ್ರು ನೀವು ಹೇಳಿ, ಇದು ಸುಷುಪ್ತಿಯಲ್ಲಿ ಇರೋದಿಲ್ಲ. ಅಂದರೆ ಕನ್ನಡಿ ಇಲ್ಲದೆ ಪ್ರತಿಬಿಂಬವಿಲ್ಲ, ಹಾಗೆಯೇ ಜೀವಭಾವವಿಲ್ಲ. ಅಂತಃಕರಣವಿಲ್ಲದೆ ಜೀವಭಾವ ಕಂಡು ಬರುವುದಿಲ್ಲ. ಆದರೆ ಅಲ್ಲಿರುವುದು ಶುದ್ಧ ಬೋಧ, ಅದು ಅಜ್ಞಾನವನ್ನು ಬೆಳಗುತ್ತದೆ. ನೋಡಿ, ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಸುಷುಪ್ತಿಯಲ್ಲಿ ಇರೋದು ಭಗವತ್ಪಾದರು ಹೇಳ್ತಾರೆ ಅರಿವು ಮಾತ್ರ, ಶುದ್ಧ ಬೋಧ ಮಾತ್ರ. ಅದೇನ್ ಮಾಡತ್ತೆ? ಅಲ್ಲಿ ಏನಿದೆಯೋ ಅದನ್ನು ಬೆಳಗತ್ತೆ. ಕಾರಣ ಶರೀರದಲ್ಲಿ ಏನಿದೆಯೋ ಅಲ್ಲಿ ಬೆಳಗತ್ತೆ. ಕಾರಣ ಶರೀರದಲ್ಲಿರೋದು ಅಜ್ಞಾನ. ಹಾಗಾಗಿ ಅಲ್ಲಿ ಆ ಸಮಯದಲ್ಲಿ ಸುಷುಪ್ತಿಯಲ್ಲಿ ಈ ಅರಿವು ಅಂದರೆ ಚೈತನ್ಯ ಸ್ವರೂಪಿಯಾದ ಭಗವಂತ ಏನನ್ನು ಬೆಳಗ್ತಾನೆ ಅಂದ್ರೆ ಅಲ್ಲಿ ಇರೋದೇನು? ಅಜ್ಞಾನ. ಆ ಅಜ್ಞಾನವನ್ನು ಬೆಳಗುತ್ತಾನೆ. ಅದೇ ನೀನು ಆ ಸಾಕ್ಷಿಭೂತ ಯಾವುದು ಬೆಳಗುತ್ತದೋ ಅದೇ ನಾನು ಎಂದು ತಿಳಿದುಕೊಳ್ಳಬೇಕು ಎಂದು ಇಲ್ಲಿ ಭಗವತ್ಪಾದರು ಹೇಳ್ತಾರೆ. ಜೀವನನ್ನೇ ನಾವು ಎಂದು ತಪ್ಪಾಗಿ ತಿಳಿದುಕೊಂಡಿದ್ದೇವೆ. ನಿಜವಾಗಿ ಆದರೆ ಶುದ್ಧ ಬೋಧವನ್ನು ಅಂದರೆ ಚೈತನ್ಯವನ್ನು ಜಾಗೃತಾವಸ್ಥೆಯಲ್ಲಿ ಅನುಭವಿಸಬಹುದು. ಮನಸ್ಸು ಬುದ್ಧಿಗಳು ಸ್ತಬ್ಧವಾದಾಗ
ಅಂದರೆ ಮನೋವೃತ್ತಿಗಳು, ಅಂದರೆ ಮನಸ್ಸು ಯೋಚನೆ ಮಾಡೋದು, ಬುದ್ಧಿ ನಿರ್ಧಾರ ಮಾಡೋದು, ಇದು ಯೋಚನಾರಹಿತವಾದಾಗ, ಮನಸ್ಸು ಯೋಚನಾರಹಿತವಾದಾಗ ನಮ್ಮ ಸತ್ವಗುಣಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಆ ಸಮಯದಲ್ಲಿ ನಾವು ನಮ್ಮ ಚೈತನ್ಯ ಸ್ವರೂಪಗಳು ಎಂದು ಅನುಭವವನ್ನು ಪಡೆಯಬಹುದು. ಯಾವಾಗ? ಧ್ಯಾನದ ಸಮಯದಲ್ಲಿ. ಯೋಚನಾರಹಿತ ಸ್ಥಿತಿ ಧ್ಯಾನದ ಸಮಯದಲ್ಲಿ ಇರುತ್ತೆ ಮುಖ್ಯವಾಗಿ. ಆ ಸಂದರ್ಭದಲ್ಲಿ ನಾವು ಶುದ್ಧ ಚೈತನ್ಯ ಸ್ವರೂಪರು ಎಂದು ತಿಳಿದುಕೊಳ್ಳಬಹುದು ಅಂತ ಇಲ್ಲಿ ಭಗವತ್ಪಾದರು ಹೇಳ್ತಾರೆ ನೋಡಿ. ಹಾಗಾಗಿ ಧ್ಯಾನವು ಮುಖ್ಯವೇ, ಧ್ಯಾನದ ನಂತರ ಜ್ಞಾನವು ಮುಖ್ಯವೇ. ಧ್ಯಾನ ಮತ್ತು ಜ್ಞಾನ ಮತ್ತು ವೇದಾಂತಗಳಿಂದ ಒಳಗೊಂಡ ವಿಚಾರಗಳಿಂದ ಮೋಕ್ಷ ಉಂಟಾಗುತ್ತದೆ. ಮೋಕ್ಷ ಉಂಟಾಗುವುದು ಅಂದ್ರೇನು? ನಾನು ಪರಿಶುದ್ಧವಾದ ಚೈತನ್ಯ, ನಾನು ಜೀವನಲ್ಲ, ನಾನು ಅರಿವು ಅಥವಾ ನಾನೇ ಪರಮಾತ್ಮ ಎಂದು ಪಾರಮಾರ್ಥಿಕವಾಗಿ ತಿಳಿದುಕೊಳ್ಳುವುದು. ಇಲ್ಲಿ ನೀವು ಲೌಕಿಕವಾಗಿ ತಿಳಿದುಕೊಳ್ಳುವುದು ಅಂತ ಅರ್ಥ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಈಗ ಏನಾಗತ್ತೆ, ನಾನೇ ಪರಮಾತ್ಮ ಅಂದ್ರೆ ಪರಮಾತ್ಮನಿಗೆ ಎಲ್ಲ ಶಕ್ತಿ ಇದೆಯಪ್ಪ, ನನ್ನಲ್ಲಿ ಆ ಶಕ್ತಿ ಇಲ್ವಲ್ಲ ಅಂದರೆ ಹೌದು, ನಿಜ, ನೀವು ಹೇಳಿದ್ದು ನಿಜ. ಇದು ಪಾರಮಾರ್ಥಿಕವಾಗಿ ಜೀವನ ಹಿಂದೆ ಇರುವುದು ಚೈತನ್ಯ ಶಕ್ತಿಯೇ, ಭಗವಂತನು ಚೈತನ್ಯ ರೂಪಿ. ಆ ರೀತಿಯಲ್ಲಿ ಸಮನ್ವಯ ಹೇಳೋದೇ ವಿನಃ ಶಕ್ತಿ ರೀತಿಯಲ್ಲಿ ಸಮನ್ವಯ ಹೇಳೋದಲ್ಲ. ಚೈತನ್ಯವು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಚೇತನಗೊಳಿಸುತ್ತದೆ. ಈ ಚೈತನ್ಯ ಏನ್ ಮಾಡುತ್ತೆ? ಈ ಸ್ಥೂಲ ಶರೀರವನ್ನು ಚೇತನಗೊಳಿಸಿ ಮಾತಾಡುವ ಶಕ್ತಿ ಕೊಡುತ್ತೆ, ನೋಡುವ ಶಕ್ತಿ ಕೊಡುತ್ತೆ, ಮೂಸುವ ಶಕ್ತಿ ಕೊಡುತ್ತೆ, ಸ್ಪರ್ಶ ಶಕ್ತಿ ಕೊಡುತ್ತೆ, ಕೇಳಿಸ್ಕೊಳ್ಳುವ ಶಕ್ತಿ ಕೊಡುತ್ತೆ. ಸೂಕ್ಷ್ಮ ದೇಹದಲ್ಲಿದ್ದಾಗ ಕನಸುಗಳು ಬೀಳುವ ಶಕ್ತಿಯನ್ನು ಕೊಡುತ್ತೆ, ಅಲ್ಲಿ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡುವ ಶಕ್ತಿ ಕೊಡುತ್ತದೆ. ಕಾರಣ ಶರೀರ ಇದ್ದಾಗ ಏನಾಗುತ್ತೆ? ಇದು ನಮ್ಮಲ್ಲಿರುವ ಅಜ್ಞಾನವನ್ನು ಬೆಳಗತ್ತೆ. ನಾವು ನಿಜವಾಗಿ ನೋಡಿದರೆ ಚೈತನ್ಯ ಸ್ವರೂಪರಾದ ಅರಿವಾಗಿದ್ದೇವೆ, ಬೋಧವಾಗಿದ್ದೇವೆ. ಆದರೆ ನಾನು ಬೋಧಾಭಾಸ ಅಂತ ತಿಳಿದುಕೊಂಡಿದ್ದೇವೆ. ಅಂತಃಕರಣದಲ್ಲಿ ಅಂದರೆ ಬುದ್ಧಿಯಲ್ಲಿ ತೋರು ಬರುತ್ತಿರುವ ಚೈತನ್ಯದ ಪ್ರತಿಬಿಂಬವೇ ನಾನು ಅಂತ ನಾವು ತಿಳಿದುಕೊಂಡಿದ್ದೇವೆ. ಈ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಿಕೊಳ್ಳಬೇಕು. ನಾವು ಎಂದು ತಪ್ಪಾಗಿ ಏನು ತಿಳಿದುಕೊಂಡಿದ್ದೇವೆಯೋ ಅದನ್ನು ಹೋಗಲಾಡಿಸಿ ನಾವು ಶುದ್ಧ ರೂಪಿಯಾದ ಚೈತನ್ಯ ಎಂದು ತಿಳಿದುಕೊಳ್ಳಬೇಕು. ಇದನ್ನು ತಿಳಿದುಕೊಂಡಾಗ ಅಹಂ ಬ್ರಹ್ಮಾಸ್ಮಿ ಎಂಬ ತತ್ವದ ಅರಿವು ಉಂಟಾಗುತ್ತದೆ ಎಂದು ಇಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ. ಬುದ್ಧಿಯಲ್ಲಿ ತೋರಿ ಬರುತ್ತಿರುವ ಈ ಜೀವಭಾವವು ಅಥವಾ ಬೋಧಾಭಾಸವು ತನ್ನನ್ನು ತಾನು ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ಶರೀರ ಎಂದು ತಪ್ಪಾಗಿ ಗುರುತಿಸಿಕೊಳ್ಳುತ್ತದೆ. ಮತ್ತು ಹೀಗೆ ತಪ್ಪಾಗಿ ಗುರುತಿಸಿಕೊಳ್ಳುವುದರ ಜೊತೆಗೆ ನಾನು ಈ ಕೆಲಸವನ್ನು ಮಾಡುವ ಕರ್ತ, ಅದರಿಂದ ಬರುವ ಫಲವನ್ನು ತಿನ್ನುವ ಭೋಕ್ತ ಎಂದು ತಿಳಿದುಕೊಳ್ಳುತ್ತದೆ. ಹೀಗೆ ಕರ್ಮವನ್ನು ಮಾಡುವನು ನಾನು ಎಂದು ತಿಳಿದುಕೊಂಡು ಕರ್ಮವನ್ನು ಮಾಡುತ್ತಿರುವುದರಿಂದ ಆ ಕರ್ಮಗಳನ್ನು ಮಾಡುವುದರಿಂದ ಬರುವ ಫಲವನ್ನು ಅನುಭವಿಸುವವನು ನಾನೇ ಭೋಕ್ತ ಎಂದು ತಿಳಿದುಕೊಳ್ಳುತ್ತಾನೆ. ಹೀಗೆ ಕರ್ತ ಭೋಕ್ತ ಅಥವಾ ಕರ್ತೃತ್ವ ಭೋಕ್ತೃತ್ವವನ್ನೇ ಸಂಸಾರ ಎಂದು ಕರೆಯುತ್ತಾರೆ. ಹೀಗೆ ಸಂಸಾರ ಚಕ್ರದಲ್ಲಿ ಸಿಲುಕಿದ ಈ ಜೀವನು ಪದೇ ಪದೇ ಹುಟ್ಟೋದು ಸಾಯೋದು ಮಾಡ್ತಾ ಇರ್ತಾನೆ. ಹೀಗೆ ತಾನು ಕರ್ಮವನ್ನು ಮಾಡುತ್ತಿರುವ ಕರ್ತ ಮತ್ತು ಭೋಕ್ತ ಎಂದು ತಿಳಿದುಕೊಳ್ಳುವುದರಿಂದ ಈ ಜೀವಭಾವವು 2 ಲೋಕಗಳನ್ನು ಹೊಂದುತ್ತದೆ. ಒಂದು, ಸತ್ತ ನಂತರ ಸ್ವರ್ಗವನ್ನು ನರಕವನ್ನು
ಮತ್ತು ಇಲ್ಲಿ ಇದ್ದಾಗ ಈ ಭೂಲೋಕದಲ್ಲಿ ಇರೋದು, ಇಲ್ಲ ಸ್ವರ್ಗ ನರಕಕ್ಕೆ ಹೋಗುದು, ಪುಣ್ಯ ಮಾಡುದು ಇಲ್ಲ ಪಾಪ ಮಾಡುದು, ಸ್ವರ್ಗಕ್ಕೆ ಹೋಗುದು ಇಲ್ಲ ನರಕಕ್ಕೆ ಹೋಗುದು ಇರುತ್ತೆ. ಆದರೆ ನಾನು ನಿಜವಾಗಿ ಆತ್ಮ ಚೈತನ್ಯ ಸ್ವರೂಪಿ ಎಂದು ತಿಳಿದಾಗ ನಾನು ಕರ್ತಾ ಭೋಗ್ತಾ ಅಲ್ಲ ಅಂತ ನಮ್ಗೆ ತಿಳಿದು ಬರ್ತವೆ. ನಾನು ಈ ದೇಹ ಅಲ್ಲ, ಸೂಕ್ಷ್ಮ ಶರೀರವೂ ಅಲ್ಲ, ಕಾರಣ ಶರೀರವೂ ಅಲ್ಲ ಅಂತ ತಿಳಿದು ಬರುತ್ತದೆ. ನಾನು ಸಾಕ್ಷಾತ್ ಚೈತನ್ಯ ಸ್ವರೂಪಿ ಆದ ಭಗವಂತನೇ ನಾನು ಅಂತ ತಿಳಿದು ಬರುತ್ತದೆ. ಆವಾಗ ನಮಗೆ ನಿಜವಾದ ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನವು ಉಂಟಾಗುತ್ತದೆ ಎಂದು ಶಂಕರಾಚಾರ್ಯರು ಅತಿ ಸ್ಪಷ್ಟವಾಗಿ ಹೇಳುತ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ನೋಡೋದೇನು ಅಂದ್ರೆ, ಹಾಗಾದ್ರೆ ಏನೇನು ಸಾಧನೆಯನ್ನು ಮಾಡಬೇಕು ಎಂದರೆ, ನೀವು ಒಳಮುಖವಾದ ಸಾಧನೆಯನ್ನು ಮಾಡಿದಾಗ ಇದು ಅರ್ಥ ಆಗತ್ತೆ. ಹೊರಮುಖವಾದ ಸಾಧನೆಗಳು ಯಾವುದು? ಪೂಜೆ ಮಾಡುವುದು, ಪ್ರಾರ್ಥನೆ ಮಾಡುವುದು, ಜಪ ತಪಗಳನ್ನು ಮಾಡುವುದು, ಯಜ್ಞ ಯಾಗಾದಿಗಳನ್ನು ಮಾಡುವುದು, ಈ ಕರ್ಮಗಳನ್ನು ಮಾಡುವುದು. ಈ ಹೊರಮುಖ ಸಾಧನೆಗಳಿಂದ ಚಿತ್ತಶುದ್ಧಿ ಆದ ನಂತರ ಒಳಮುಖನಾದ ಸಾಧನೆಯನ್ನು ಮಾಡಬೇಕು. ಯಾವುದು? ಶ್ರವಣ, ಮನನ, ನಿಧಿಧ್ಯಾಸನ ಮುಂತಾದವುಗಳನ್ನು ಮತ್ತು ವೇದಾಂತದ ಚಿಂತನೆ ಮುಂತಾದವುಗಳನ್ನು ಮಾಡುವುದರಿಂದ ಈ ಅಹಂ ಬ್ರಹ್ಮಾಸ್ಮಿ ಎನ್ನುವ ತತ್ವವು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ, ಅಂದರೆ ಅನುಭವಜನ್ಯವಾಗಿ ತಿಳಿಯುತ್ತದೆ ಎಂದು ಇಲ್ಲಿ ಭಗವತ್ಪಾದರು ಹೇಳ್ತಾರೆ. ಹಾಗಾಗಿ ಆತ್ಮೀಯ ಮಿತ್ರರೇ, ಇದು ಈ ಅಹಂ ಬ್ರಹ್ಮಾಸ್ಮಿ ಎನ್ನುವ ವಿಚಾರವನ್ನು ಅಂದ್ರೆ ಮಹಾವಾಕ್ಯವನ್ನು ತಗೊಂಡು ನಾವು ಹೇಳಿದಾಗ ಇದು 18 ಶ್ಲೋಕಗಳು ಅನೇಕ ವಿಚಾರಗಳನ್ನು ಹೇಳ್ತವೆ. ಅದು ಮುಖ್ಯವಾದ ವಿಚಾರವನ್ನು ನಾವು ಹಿಡ್ಕೊಳ್ಳೋದು ಏನು ಅಂದ್ರೆ, ನಾವು ಜೀವ ಅಲ್ಲ, ಈ ಜೀವ ಭಾವ ನಮ್ಮಿಂದ ಹೋಗಿ ನಾನು ಪರಮ ಚೈತನ್ಯ, ನಾನು ಅರಿವು ನಾನು ಅಂತ ನಾವು ಧ್ಯಾನದಿಂದ, ಜ್ಞಾನದಿಂದ, ವೇದಾಂತ ಚಿಂತನೆಯಿಂದ, ಸತ್ಸಂಗದಿಂದ ತಿಳಿದುಕೊಂಡರೆ ನಾವು ಇಲ್ಲಿಯೇ ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದುತ್ತೇವೆ. ಈ ದೇಹವನ್ನು ಬಿಟ್ಟು ನಂತರ, ಅಂದರೆ ಮರಣಾನಂತರ ವಿದೇಹ ಮುಕ್ತಿಯನ್ನು ನಾವು ಹೊಂದುತ್ತೇವೆ ಎಂದು ಒಟ್ಟಾರೆ ಈ ಚಿಂತನೆ ಇದೆ. ಇದು ಅರ್ಥ ಆಗ್ಬೇಕಂದ್ರೆ ನಾವು ಹಂತವಾಗಿ ಉಪನಿಷತ್ತುಗಳನ್ನು ಓದಿ ಅರ್ಥ ಮಾಡಿಕೊಂಡು ಗುರುಗಳ ಹತ್ತಿರ ಹೋಗಿ ಆ ಪ್ರವಚನಗಳನ್ನು ಕೇಳಿ ಗುರುವಿನ ಮೂಲಕವೇ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಭಗವತ್ಪಾದ ಶಂಕರರು ಹೇಳ್ತಾರೆ. ಇದನ್ನೇ ಸ್ವಸ್ವರೂಪ ಸಂಧಾನ ಅಂತ ಹೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಹೊಸ ವಿಷಯದೊಂದಿಗೆ ಸಂಧಿಸೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.